ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಭಾಗ್ಯ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ ಜಲಚಕ್ರದ ಬಗ್ಗೆ ತಿಳಿಯೋಣ. ಜಲಚಕ್ರ ಎಂದರೆ ಭೂಮಿಯ ಮೇಲಿರುವ ನೀರು ಆವಿಯಾಗಿ, ಮೋಡವಾಗಿ, ಮಳೆಯಾಗಿ ಮತ್ತೆ ಭೂಮಿಗೆ ಬರುತ್ತಿರುವ ನಿರಂತರ ಪ್ರಕ್ರಿಯೆ. ಹಂತ 1 ಆವಿಯಾಗುವುದು. ಸೂರ್ಯನ ಬಿಸಿಲಿನಿಂದ ನದಿ, ಸಮುದ್ರ, ಕೆರೆಗಳ ನೀರು ಆವಿಯಾಗಿ ಮೇಲಕ್ಕೆ ಹೋಗುತ್ತದೆ. ಹಂತ 2 ಮೋಡವಾಗುವುದು. ಆ ನೀರಿನ ಆವಿ ತಣ್ಣಗಾಗಿ ಸಣ್ಣ ಹನಿಗಳಾಗಿ ಸೇರಿ ಮೋಡಗಳಾಗುತ್ತದೆ. ಹಂತ 3 ಮಳೆಯಾಗುವುದು. ಮೋಡಗಳು ತುಂಬ ಭಾರವಾದಾಗ ಮಳೆಯಾಗಿ ಭೂಮಿಗೆ ಬೀಳುತ್ತದೆ. ಹಂತ 4 ಮತ್ತೆ ಸೇರುವುದು. ಮಳೆ ನೀರು ಮತ್ತೆ ನದಿ, ಕೆರೆ, ಸಮುದ್ರಗಳಿಗೆ ಸೇರುತ್ತದೆ. ಬಿಸಿಲು, ಆವಿ, ಮೋಡ, ಮಳೆ ಮತ್ತೆ ನೀರು. ನೀರು ಕುದಿಸಿದಾಗ ಆವಿ ಬರುತ್ತದೆ ಅಲ್ಲವಾ? ಅದೇ ರೀತಿ ಸೂರ್ಯನ ಬಿಸಿಲಿನಿಂದ ನೀರು ಆವಿಯಾಗುತ್ತದೆ. ಫ್ರಿಡ್ಜ್ ಬಾಟಲ್ ಹೊರಗೆ ಹನಿ ಬರುತ್ತದೆ ಅಲ್ಲವಾ? ಅದೇ ಕಂಡನ್ಸೇಷನ್. ನೀರು ಎಂದಿಗೂ ಕಡೆದು ಹೋಗುವುದಿಲ್ಲ, ಅದು ರೂಪ ಬದಲಿಸಿ ಮತ್ತೆ ಬರುತ್ತದೆ. ಇದನ್ನೇ ಜಲಚಕ್ರ ಅಂತ ಕರಿತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.